ಸಂಡೇ ಮಿನಿ ವ್ಲಾಗ್. ಸಂಡೇ ಅಂತೂ ಫುಲ್ ಬ್ಯುಸಿ ಡೇ ಅಂತಲೇ ಹೇಳ್ಬೋದು. ಸೊ ಏಕೆಂತಂದರೆ ಸಾಂಬಾರು ಪೌಡರ್ ಮಾಡ್ಕೋಬೇಕು ಅಂತ ಎಲ್ಲ ತಂದಿದ್ನಲ್ವ. ಸೊ ಸಾಂಬಾರು ಪೌಡರ್ ಮಾಡ್ಕೊಬಿಡೋಣ ಅಂತ ಅಂದ್ಬಿಟ್ಟು ಮಾಡ್ಕೊಳ್ತಾ ಇದ್ದೆ. ಏಕೆಂದರೆ ವೀಕ್ ಡೇಸಲ್ಲಿ ಆಗೋದಿಲ್ಲ. ಇದಕ್ಕೆ ಕಂಪ್ಲೀಟ್ 1 ಡೇ ಇದಕ್ಕಾಗಿ ಮಿಸ್ಲಾಗಿ ಇಟ್ಬಿಡಬೇಕು. ಬೆಳಗ್ಗೆ ಎಲ್ಲ ಕೆಲಸ ಎಲ್ಲ ಮಾಡಿ ಮುಗಿಸಿ ಇದನ್ನೆಲ್ಲ ಸ್ವಲ್ಪ ಮೆಣಸಿನ್ಕಾಯಿ ಎಲ್ಲ 2 ದಿನದಿಂದ ಒಣಗಿಸಿದ್ದೆ. ಸ್ವಲ್ಪ ಒಣಗಿತ್ತು. ವೆದರ್ ಬೇರೆ ಇವಾಗ ಚೇಂಜ್ ಆಗ್ತಾನೆ ಇದೆ. ಮಳೆ ಯಾವಾಗ ಬರುತ್ತೆ, ಬಿಸಿಲು ಯಾವಾಗ ಬರುತ್ತೆ ಅಂತಲೇ ಗೊತ್ತಿಲ್ಲ, ಹಾಗಾಗ್ಬಿಟ್ಟಿದೆ. ಸೊ ನಾನು ಬೇಸಿಗೆನಲ್ಲಿ ಸ್ವಲ್ಪ ಯಾಮರಿದ್ದಕ್ಕೆ ಈ ಪಜಿತಿ ಆಗೋಯ್ತು. ಸೊ ಹೆಂಗಿದ್ರು ಸ್ವಲ್ಪ ಒಣಗಿದೆ ಅಂತ ಅಂದ್ಬಿಟ್ಟು ಹುರಿದ್ಬಿಟ್ಟು ಅದನ್ನೆಲ್ಲ ಮಿಲ್ಗೆ ಹಾಕ್ಸ್ಕೊಂಬರೋಕ್ಕೆ ಹೋಗಿದ್ದೆ. ಮಿಲ್ಗೆಲ್ಲ ಹಾಕ್ಸ್ಕೊಂಡು ಬಂದುಬಿಟ್ಟು ಬರೋಷ್ಟರೊಳಗೆ ನಮ್ಮ ತಮ್ಮನ ಮಕ್ಕಳು ಸಹ ಬಂದಿದ್ದರು. ಅವ್ರ ಜೊತೆ ಎಲ್ಲ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಸೊ ಅವರೂ ಸಹ ಹೊರಟರು. ಮತ್ತು ಮನೆಗೆ ಹೋಗಬೇಕು ಅಂತ ಅಂದ್ಬಿಟ್ಟು ಅವ್ರು ಹೋಗಿದ್ಮೇಲೆ ಸೊ ಇದನ್ನೆಲ್ಲ ಸ್ವಲ್ಪ ಪೌಡರ್ ಎಲ್ಲ ಇತ್ತಲ್ವ, ಅದನ್ನೆಲ್ಲ ಒಂದು ಸರಿ ಫಿಲ್ಟರ್ ಮಾಡಿಬಿಟ್ಟು ಎಲ್ಲ ಬಾಕ್ಸ್ಗಳು ಹಾಕಿಬಿಟ್ಟು ಪ್ಯಾಕ್ ಮಾಡಿ ಇಟ್ಕೊಂಡೆ. ನನಗೆ ಇದು ಆಲ್ಮೋಸ್ಟ್ ಒಂದು 10 months ಬರುತ್ತೆ. ಸಾಂಬಾರು ಪೌಡರ್ ಒಂದು ಸರಿ ಮಾಡಿಕೊಂಡ್ರೆ ನಾವು ಅಟ್ಲೀಸ್ಟ್ ಇಯರ್ಲಿ ಒನ್ಸ್ ಮಾಡ್ಕೊಳ್ತೀವಿ. ಸೊ ತುಂಬಾ ಚೆನ್ನಾಗಿರುತ್ತೆ. ಇದ್ರದ್ದು ಫುಲ್ ವಿಡಿಯೋನು ಸಹ ನಾನು ಅಪ್ಲೋಡ್ ಮಾಡ್ತೀನಿ, ಎಷ್ಟೆಷ್ಟು ಕ್ವಾಂಟಿಟಿ ಹಾಕಿದ್ದೀನಿ, ಏನೇನು ಹಾಕಿದ್ದೀನಿ ಅಂತ ಅಂದ್ಬಿಟ್ಟು. ತುಂಬ ಸಖತ್ತಾಗಿರುತ್ತೆ, ಇಷ್ಟ ಆಗುತ್ತೆ. ನೀವು ಏನಾದರೂ ಸಾಂಬಾರು ಪೌಡರ್ ಮಾಡಬೇಕಂತಂದರೆ ಅದೇ ಕ್ವಾಂಟಿಟಿ ಅದೇ ರೀತಿಯಲ್ಲಿ ಮಾಡ್ಕೋಬೋದು. ಏಕೆಂದರೆ ಇದು ನಾನು 18 ವರ್ಷ ಆಯಿತು ನಾವು ಮದುವೆ ಆಗಿ. ಆವಾಗಿಂದನೂ ಸಹ ಇವಾಗವರೆಗೂ ನಾವು ಅಮ್ಮ ಹಾಕ್ಕೊಟ್ಟಿರೋ ಕ್ವಾಂಟಿಟಿನಲ್ಲೇ ಹಾಕಿ ಮಾಡ್ತಿದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ, ತುಂಬ ದಿನವೂ ಇರುತ್ತೆ. ಮತ್ತು ಏನು ಹಾಳಾಗೋದು ಆ ಥರ ಎಲ್ಲ ಗೂಡು ಥರ ಆಗೋದು ಏನೂ ಆಗೋದಿಲ್ಲ, ಅಷ್ಟು ಸಖತ್ತಾಗಿರುತ್ತೆ. ಹೋಪ್ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ.